ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 29ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಇರುವಂಥ ದಿನ. ಈ ಹುಣ್ಣಿಮೆ ಈ ದಿನ ರಾತ್ರಿ 4:07 ಇರಲಿದೆ. ನಂತರ ಈ ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ್ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ರಾತ್ರಿ 3:36 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಅಪರಾಹ್ನ 4:19 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ಮಧ್ಯಾಹ್ನ 2:25 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:38 ಬೆಳಿಗ್ಗೆ 9:14 ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:02 ಅಪರಾಹ್ನ 3:38 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:50 ಮಧ್ಯಾಹ್ನ 12:26 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:52 ಮಧ್ಯಾಹ್ನ 1:48 ಇನ್ನು ಅಪರಾಹ್ನ 3:39 ಅಪರಾಹ್ನ 4:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 8:57 ರಾತ್ರಿ 10:45 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5:48 ಬೆಳಿಗ್ಗೆ 7:29 ಚಗೋದಯದ ಲಾಭದ ಸಮಯ. ಈ ಸಮಯದಲ್ಲಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಹಾಗೆ ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಬಹುದು. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ಈ ಸಂದರ್ಭದಲ್ಲಿ ಆರಂಭ ಆದರೆ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣ ಏನಾದರೂ ಈ ಒಂದು ಲಾಭದ ಸಮಯದಲ್ಲಿ ಆರಂಭ ಆದರೆ ಅದು ನಿಮಗೆ ಉತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದ್ರೆ ಪ್ರತಿ ದಿನದ ಈ ಚಗೋದಯದ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:54 ಸೂರ್ಯಾಸ್ತ ಸಂಜೆ 6:48. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ
ಈ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಉತ್ತಮವಾದಂಥ ಲಾಭ ಸಿಕ್ಕುವಂಥ ಸಂದರ್ಭ. ಹಾಗಾಗಿ ಈ ದಿನ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಾಗಲಿ ಅಥವಾ ಖರೀದಿ ಮಾಡುವಂಥವ್ರಿಗಾಗಲಿ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಈ ಚಂದ್ರ ನಮ್ಮ ಪ್ರಯಾಣಕ್ಕೆ, ನಮ್ಮ ಪ್ರವಾಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಯಾವುದೇ ಉದ್ದೇಶಿತ ಸಂಚಾರ, ಉದ್ದೇಶಿತ ಪ್ರಯಾಣ, ಚಟುವಟಿಕೆ ಏನೇ ಇದ್ದರೂ ಅದು ನಿಮಗೆ ಯಶಸ್ಸನ್ನು ತರುತ್ತೆ. ಇನ್ನು ಈ ದಿನ ಚಂದ್ರ ಮನಕಾರಕ, ಮನಸ್ಸಿಗೆ ಸಂಬಂಧಪಟ್ಟಂಥವನು. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟಂಥವನು. ಹಾಗಾಗಿ ಈ ದಿನ ನಮ್ಮ ಮನಸ್ಸಿನ ಕಲ್ಪನೆಗೆ, ನಮ್ಮ ಮನಸ್ಸಿನ ಚಂಚಲತೆಗೆ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಮನಸ್ಸು ಮಾಡಿದ್ರೆ ಎಂಥ ಕೆಲಸಗಳನ್ನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಮನಸ್ಸು ಮಾಡಲಿಲ್ಲ ಅಂದರೆ ಎಂಥದ್ದೇ ಕೆಲಸ ಈ ದಿನ ಆಗಲ್ಲ. ಅದಕ್ಕಾಗಿಯೇ ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅಂತ ನಮ್ಮ ಹಿರಿಯರು ಹೇಳಿದ್ದು. ಹಾಗಾಗಿ ಈ ದಿನ ನಿಮ್ಮ ಏಳು ಬೀಳುಗಳಿಗೆ ನಿಮ್ಮ ಮನಸ್ಸೇ ಕಾರಣವಾಗುತ್ತೆ. ಹಾಗೆ ಈ ದಿನ ಸ್ವಲ್ಪ ವಾತ್ಸಲ್ಯಕ್ಕೆ, ಪೋಷಣೆಗೂ ಕೂಡ ಚಂದ್ರ ಕಾರಕನಾಗಿರೋದ್ರಿಂದ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಅನುಭವಗಳು ಉಂಟಾಗುವಂಥದ್ದಿದೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ತಾಯಿಗೆ ಮತ್ತು ಅತ್ತೆಯವರಿಗೆ ಈ ಚಂದ್ರ ಕಾರಕನಾಗಿರೋದ್ರಿಂದ ಈ ದಿನ ನಿಮ್ಮ ತಾಯಿ ಇದ್ದರೆ ತಾಯಿಯವರನ್ನು ಅಥವಾ ಅತ್ತೆ ಇದ್ದರೆ ಅತ್ತೆಯವರನ್ನು ಈ ದಿನ ನೀವು ಬಹಳ ಗೌರವ ಭಾವದಿಂದ ನೋಡಿಕೊಳ್ಳಿ. ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಹರಿಸುವಂಥದ್ದನ್ನು ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲವನ್ನು ತರುವಂಥ ಹೊರ ಇದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 53 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 45 ನಿಮಿಷದಿಂದ ಸಂಜೆ 4 ಗಂಟೆ 54 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 37 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಅನ್ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿ ಯಾವುದೇ ಚಟುವಟಿಕೆಗಳನ್ನು ಈ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಅದರಲ್ಲೂ ಈ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ತಂಟೆ ತಕರಾರುಗಳು ನ್ಯಾಯಾಲಯದಲ್ಲಿ ಏನಾದರೂ ಇದ್ದರೆ ಅಂಥ ವಿಚಾರದಲ್ಲಿ ಈ ದಿನ ಪ್ರಯತ್ನ ಮಾಡಬೇಡಿ. ಏಕೆಂದರೆ ನಿಮಗೆ ಶನಿಯಿಂದ ಉತ್ತಮವಾದಂಥ ಫಲಗಳು ಈ ದಿನ ಸಿಗ್ತಾ ಇಲ್ಲ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 45 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 36 ನಿಮಿಷದಿಂದ ಅಪರಾಹ್ನ 3 ಗಂಟೆ 45 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 46 ನಿಮಿಷದಿಂದ ರಾತ್ರಿ 10 ಗಂಟೆ 37 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಕೂಡ ಫೇವರಬಲ್ ಆಗಿ ಇಲ್ಲ. ಅಲ್ಲೂ ಕೂಡ ಏನೋ ತೊಂದರೆ ತಾಪತ್ರಯಗಳಾಗುತ್ತೆ. ಕುಜ ಹೋರದಲ್ಲಿ ಈ ದಿನ ನೀವು ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಆರಂಭ ಮಾಡಿದ್ರೆ, ಹಾಗಾಗಿ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ವಿಚಾರ ಅಥವಾ ಮಾರಾಟ ಮಾಡುವಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಡ್ವಾನ್ಸ್ ಕೊಡುವಂಥ ವಿಚಾರ ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ ಯಾವುದೇ ಇದ್ದರೂ ಆದಷ್ಟು ಅದನ್ನು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ಕುಜ ಹೋರ ನಿಮಗೆ ಸಪೋರ್ಟಿವ್ ಆಗಿ ಇಲ್ಲ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು, ಗೃಹ ರಕ್ಷಕ ದಳ ಇರ್ಬೋದು, ಹಾಗೆ ಯಾವುದೇ ರೀತಿಯ ಸಾಹಸಗಳನ್ನು ಈ ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ, ಸರ್ಕಾರಕ್ಕಾಗಿ ಹಾಗೆ ನಾಗರಿಕರಿಗಾಗಿ ಮಾಡುವಂಥ ವಿದ್ಯಮಾನಗಳಿರುತ್ತಲ್ಲ, ಅಂಥ ಇಲಾಖೆಗಳು ಆದಷ್ಟು ಎಚ್ಚರದಿಂದ ಇರಿ. ನಿಮ್ಮ ಯಾವುದೇ ರೀತಿಯ ಸಾಹಸದ ಕೆಲಸವನ್ನು ಈ ಒಂದು ಸಂದರ್ಭದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಕುಜಹೋರದ ಸಂದರ್ಭದಲ್ಲಿ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 53 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 2 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 54 ನಿಮಿಷದಿಂದ ಸಂಜೆ 6 ಗಂಟೆ 2 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ,
ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನು ತಿಳ್ಕೊಳ್ಳಿ. ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆದರೆ ಯಾವ ಫಲಿತಾಂಶ ಬರುತ್ತೆ ಅದನ್ನು ಕೂಡ ತಿಳ್ಕೊಳ್ಳಿ. ಇದೆಲ್ಲವೂ ಕೂಡ ಪಂಚಾಂಗದಲ್ಲಿ ನಿಮಗೆ ಲಭ್ಯ ಆಗುತ್ತೆ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ಸಂದರ್ಭ ನಿಮಗೆ ಸೂರ್ಯ ಮಿಥುನ ರಾಶಿಯಲ್ಲಿ, ಚಂದ್ರ ಧನುರ್ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಸೂರ್ಯ ಮತ್ತು ಈ ಚಂದ್ರರ ದೃಷ್ಟಿ ಕಳತ್ರ ಸ್ಥಾನದ ಮೇಲಿರುತ್ತೆ, 7ನೇ ಮನೆಯ ಮೇಲಿರುತ್ತೆ. ಏಕೆಂದರೆ ಸೂರ್ಯ ಮಿಥುನದಲ್ಲಿ, ಚಂದ್ರ ಧನುರ್ ರಾಶಿಯಲ್ಲಿದ್ದಾಗ 7 ಮನೆಯ ಅಂತರ ಇರುತ್ತೆ. ಪರಸ್ಪರ ದೃಷ್ಟಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಅಭಿವೃದ್ಧಿಯನ್ನು ಕಾಣುವಂಥ ಸಂದರ್ಭ ಇದೆ. ಅದಕ್ಕಾಗಿ ನಿಮ್ಮ ಚಟುವಟಿಕೆಗಳನ್ನು ಈ ದಿನ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದನ್ನು ನೀವು ಅನುಸರಣೆ ಮಾಡಿ. ಈ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆದರೆ ಉತ್ತಮವಾದಂಥ ಫಲಿತಾಂಶಗಳು ಕೂಡ ಬರುತ್ತೆ. ಜೊತೆಗೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಸರ್ವ ವಿಧದಲ್ಲೂ ಕೂಡ ಮಾರ್ಗದರ್ಶಿಯಾಗಿ ಇರುತ್ತೆ. ನಿಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಆತ್ಮವಿದ್ಯೆಯ ರಹಸ್ಯ ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಆತ್ಮವಿದ್ಯೆ ಅಂತ ಹೇಳಿದ್ರೆ ನಾವು ಮರಣ ಹೊಂದಿದ ನಂತರ ನಮ್ಮ ಆತ್ಮ ಎಲ್ಲಿರುತ್ತೆ, ಅದು ಯಾವ ರೀತಿಯಲ್ಲಿ ಪ್ರಯಾಣ ಮಾಡುತ್ತೆ, ಇನ್ನು ಯಾವ ಯಾವ ರೀತಿಯ ರೂಪಾಂತರಗಳನ್ನು ಹೊಂದುತ್ತೆ ಅನ್ನುವಂಥ ಒಂದು ವಿಚಾರವನ್ನು ನೋಡೋಣ. ಇದು ಬಹಳ ಮುಖ್ಯವಾಗಿ ಕಠೋಪನಿಷತ್ತಿನಲ್ಲಿ ಬರುವಂಥ ವಿಚಾರ. ಅದರಲ್ಲೂ ನರಕಕ್ಕೆ ಅಧಿಪತಿಯಾದಂತಹ ಯಮರಾಜ ಬಾಲಕ ನಚಿಕೇತನಿಗೆ ಬೋಧಿಸಿದಂತಹ ಆತ್ಮವಿದ್ಯೆ ಇದು. ಇಲ್ಲಿ ಬಹಳ ವಿಶೇಷವಾಗಿ ಕೆಲವೊಂದು ರಹಸ್ಯಗಳು ಕೂಡ ಇದೆ. ಇದು ಗರುಡ ಪುರಾಣದಲ್ಲೂ ಕೂಡ ಬರುವಂಥದ್ದು. ಆದರೆ ಗರುಡ ಪುರಾಣವನ್ನು ಮನೆಯಲ್ಲಿ ಓದಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಯಾರೂ ಕೂಡ ಮನೆಯಲ್ಲಿ ಅದನ್ನು ಇಡಲ್ಲ. ಆದರೆ ದೇವಾಲಯಗಳಲ್ಲೋ ಮಠಗಳಲ್ಲೋ ಇದನ್ನು ಓದಲಿಕ್ಕೆ ಪುರುಸೊತ್ತಿರಲ್ಲ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಈ ಯಮಲೋಕದ ಬಗ್ಗೆ, ಈ ಆತ್ಮದ ಪ್ರಯಾಣದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ನಮ್ಮ ಗುರುಗಳು ತಿಳಿಸಿರುವಂಥ ಒಂದು ಮಾಹಿತಿ, ನಂಬಿಕೆ ಇದ್ದಂಥವರು ಮಾತ್ರ ಇದನ್ನು ಓದಿ. ಇಲ್ಲ ಅಂತ ಹೇಳಿದ್ರೆ ಈ ಆತ್ಮದ ಬಗ್ಗೆ, ಪುನರ್ಜನ್ಮದ ಬಗ್ಗೆ, ಯಮಲೋಕದ ಬಗ್ಗೆ, ನರಕದ ಬಗ್ಗೆ, ಸ್ವರ್ಗದ ಬಗ್ಗೆ ನಿಮಗೆ ಯಾವುದೇ ರೀತಿಯ ಅಸಹನೆ ಇದ್ದರೆ ಅಥವಾ ಅಪನಂಬಿಕೆ ಇದ್ದರೆ ಅಂಥವರು ಇದನ್ನು ಕೇಳಿಸ್ಕೊಳ್ಳುವಂಥದ್ರಲ್ಲಿ ಅರ್ಥ ಇಲ್ಲ. ಇಲ್ಲಿ ಯಮಲೋಕದ ಪ್ರಯಾಣ ಮತ್ತು ಆತ್ಮದ ಸ್ಥಿತಿ ಇದರ ಬಗ್ಗೆ ಸಾಕಷ್ಟು ಜಿಜ್ಞಾಸೆಗಳು ಇರುತ್ತೆ. ಇಲ್ಲಿ ಯಮರಾಜನಿಗೆ ಪ್ರತಿಯೊಬ್ಬರ ಈ ಜೀವಿತದ ಅವಧಿಯಲ್ಲಿ ಮಾಡಿರುವಂಥ ಸರಿ ತಪ್ಪುಗಳಿರ್ಬೋದು ಅಥವಾ ಒಳ್ಳೆಯ ಕಾರ್ಯ ಕೆಟ್ಟ ಕಾರ್ಯಗಳಿರ್ಬೋದು, ಇವುಗಳನ್ನು ತೀರ್ಮಾನ ಮಾಡುವಂಥ ಒಂದು ಅಧಿಕಾರ ಇದೆ. ಹಾಗಾಗಿ ಇಲ್ಲಿ ಯಮಧರ್ಮರಾಯ ಅಂತ ಹೇಳಿದ್ರೆ ಸಾವಿನಿಗೆ ಅಥವಾ ಮರಣಕ್ಕೆ ಅಧಿಪತಿಯಾಗಿರುವಂಥವನು, ನರಕದ ಅಧಿಪತಿ ಈ ಯಮಧರ್ಮ. ಅವನ ಆಸ್ಥಾನದಲ್ಲಿರುವಂಥ ಚಿತ್ರಗುಪ್ತರು ಯಾರಿದ್ದಾರೆ ಅವರು ನಮ್ಮ ದೈನಂದಿನ ವ್ಯವಹಾರಗಳನ್ನು ಲೆಕ್ಕಾಚಾರ ಮಾಡುವಂಥವರು. ಹಾಗಾಗಿನೇ ಈ ಒಂದು ಸಂದರ್ಭದಲ್ಲಿ ನಾವು ಯಮಧರ್ಮನನ್ನು ಸ್ಮರಣೆ ಮಾಡ್ತಾನೆ ಮರಣದ ನಂತರದಲ್ಲಿ ಜೀವಿಯ ಆತ್ಮ ಎಲ್ಲಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಒಬ್ಬ ವ್ಯಕ್ತಿ ಮರಣ ಆದಮೇಲೆ ಆತನಿಗೆ ಆತ್ಮ ದೇಹದಿಂದ ಬೇರ್ಪಡುತ್ತೆ. ಆಗ 1 ವರ್ಷದ ಸುದೀರ್ಘ ಪ್ರಯಾಣದ ನಂತರ ಆ ಜೀವಿ ಅಥವಾ ಆತ್ಮ ಯಮಲೋಕವನ್ನು ತಲುಪತ್ತೆ. ಇಲ್ಲಿ ಯಮಲೋಕ ಸುಮಾರು 86,000 ಯೋಜನೆಗಳ ದೂರದಲ್ಲಿ ಇದೆ ಅನ್ನುವಂಥದ್ದನ್ನು ನಮ್ಮ ಋಷಿಮುನಿಗಳು ಲೆಕ್ಕಾಚಾರ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ದೇಹವನ್ನು ತ್ಯಜಿಸಿದಂಥ ಆತ್ಮ ಮೊದಲ 10 ದಿನಗಳಲ್ಲಿ ಜೀವಿಯು ಸ್ಥೂಲ ದೇಹದಿಂದ ಬೇರ್ಪಟ್ಟು ಹಸ್ತ ಪ್ರಮಾಣ ಗಾತ್ರದಷ್ಟು ಗಾತ್ರವನ್ನು ಹೊಂದಿರುತ್ತೆ. ನಂತರ 1 ವರ್ಷದ ಬಳಿಕ ಅದು ಅಂಗುಷ್ಟ ಪ್ರಮಾಣಕ್ಕೆ ಅಂದರೆ ಒಂದು ಹೆಬ್ಬೆರಳ ಪ್ರಮಾಣಕ್ಕೆ ಇಳಿಯುತ್ತೆ. ನಂತರ ತನ್ನ ಕರ್ಮಗಳಿಗೆ ಅನುಗುಣವಾಗಿ ಯಮಲೋಕದ ಭೋಗಗಳನ್ನು ಅನುಭವಿಸಬೇಕಾಗುತ್ತೆ. ಕೊನೆಯದಾಗಿ ಆ ಆತ್ಮ ಮಾಡಿದಂತಹ ಕರ್ಮಗಳನ್ನು ಆಧರಿಸಿ ಅದಕ್ಕೆ ಶಿಕ್ಷೆ ನಿಗದಿಯಾಗುತ್ತೆ. ಇಲ್ಲಿ ವಿಶೇಷವಾಗಿ ಹಲವು ಕೋಟಿ ಕಲ್ಪಗಳು ಕಳೆದರೂ ಕೂಡ ಆ ಆತ್ಮ ಕ್ಷೀಣಿಸಲ್ಲ. ಮತ್ತೆ ಆ ಯಾತನೆಗಳನ್ನು ಅನುಭವಿಸದೆ ಮನುಷ್ಯನಿಗೆ ಮುಕ್ತಿಯಾಗಲಿ ಅಥವಾ ಮರುಜನ್ಮವಾಗಲಿ ಸಾಧ್ಯ ಇಲ್ಲ. ಜೀವನದ ಈ ಋಣಭಾರ ಮತ್ತು ಪಿತೃಋಣದ ಈ ಸರಪಳಿ ಏನಿದೆ
ಇದನ್ನು ಪರಿಹರಿಸಿಕೊಂಡೇ ನಾವು ಮುಕ್ತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಮನುಷ್ಯ ಜೀವಂತ ಇರುವಾಗ ವಿವಿಧ ಋಣಗಳ ಭಾರವನ್ನು ಹೊತ್ತು ಬದುಕ್ತಾ ಇರ್ತಾನೆ. ದೇಹತ್ಯಾಗದ ನಂತರವೂ ಕೂಡ ಅವನು ಸಂಪಾದನೆ ಮಾಡಿದಂತಹ ಋಣದ ಫಲವನ್ನು ಅನುಭವಿಸುವಂಥದ್ದು ಅನಿವಾರ್ಯ. ಇಲ್ಲಿ ಶಾಸ್ತ್ರಗಳ ಪ್ರಕಾರ ಮನುಷ್ಯ ಜನ್ಮದೊಂದಿಗೆ ಪ್ರಮುಖವಾಗಿ 3 ರೀತಿಯ ಋಣಗಳನ್ನು ಅಂಟಿಸ್ಕೊಳ್ತಾನೆ. ಅದು ಪಿತೃಋಣ, ಋಷಿ ಋಣ ಮತ್ತು ದೇವಋಣ. ಇಲ್ಲಿ ಈ ಋಣ ಮುಕ್ತಿಯ ಮಾರ್ಗಗಳಿದೆಯಲ್ಲ, ಅಂದರೆ ಈ ಋಣಗಳಿಂದ ಮುಕ್ತಿಯನ್ನು ಪಡೆಯಲಿಕ್ಕೂ ಕೂಡ ಶಾಸ್ತ್ರಗಳಲ್ಲಿ ಸರಳ ಮಾರ್ಗಗಳನ್ನು, ಅವಕಾಶಗಳನ್ನು ಸೂಚಿಸಿದ್ದಾರೆ. ಇಲ್ಲಿ ಋಷಿ ಋಣ ಅಂತ ಹೇಳಿದ್ರೆ ತಮ್ಮ ಕುಲಗುರುಗಳ ಸೇವೆ ಮಾಡುವುದರ ಮೂಲಕ ಋಷಿ ಋಣವನ್ನು ತೀರಿಸ್ಕೊಳ್ಬೋದು. ಇನ್ನು ದೇವಋಣ ಹೋಮ, ಹವನ, ಆಹುತಿ ಹಾಗೆ ಪೂಜೆ ಪುನಸ್ಕಾರಗಳನ್ನು ಅರ್ಪಿಸುವುದರ ಮೂಲಕ ದೇವಋಣವನ್ನು ಸುಲಭವಾಗಿ ತೀರಿಸ್ಬೋದು. ಆದರೆ ಈ 3ರಲ್ಲಿ ಪಿತೃಋಣ ಇದೆಯಲ್ಲ, ಇದನ್ನು ತೀರಿಸುವಂಥದ್ದು ಅತ್ಯಂತ ಕಠಿಣವಾದಂಥ ಒಂದು ಕಾರ್ಯ. ಹಾಗಾಗಿ ಧರ್ಮಶಾಸ್ತ್ರದಲ್ಲೇನೋ ಹೇಳಿದೆ, ಮಾತೃದೇವೋ ಭವ ಪಿತೃದೇವೋ ಭವ ಅನ್ನುವಂಥ ಒಂದು ವಿಚಾರವನ್ನು. ಆದರೆ ಇಲ್ಲಿ ನಾವು ಪಿತೃಋಣವನ್ನು ನಾವು ತೀರಿಸಬೇಕು ಅಂತ ಹೇಳಿದ್ರೆ ವಿಶೇಷವಾದಂಥ ಒಂದು ಸಾಮರ್ಥ್ಯ ಬೇಕು. ಏಕೆಂದರೆ ನಮ್ಮ ಪಿತೃಗಳನ್ನು ದೈವಕ್ಕೆ ಸಮಾನವಾಗಿ ನೋಡುವಂಥ ಕುಟುಂಬ ನಮ್ಮದು. ಅಂಥ ಒಂದು ಸಂಸ್ಕಾರ ಇಡೀ ಭಾರತೀಯರಲ್ಲೇ ಇದೆ. ಹಾಗಾಗಿ ಈ ಪಿತೃಋಣ ಅನ್ನುವಂಥದ್ದನ್ನು ತೀರಿಸಲಿಕ್ಕೆ ಕಷ್ಟ ಆಗತ್ತೆ ಅನ್ನುವಂಥ ವಿಚಾರ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಇದೆ. ಏಕೆಂದರೆ ತಾಯಿ ಆಗಲಿ ತಂದೆ ಆಗಲಿ ನಮಗೆ ಜನ್ಮ ಜನ್ಮಾಂತರಕ್ಕೂ ಕೂಡ ಪ್ರೀತಿ ವಿಶ್ವಾಸಗಳನ್ನು ಕೊಟ್ಟು ನಮ್ಮನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿರುವಂಥವ್ರು. ಹಾಗಾಗಿ ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವೇ ಆಗಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ತಂದೆ ತಾಯಂದಿರು ಅಶಕ್ತರಾಗಿದ್ದಾಗ, ವೃದ್ಧಾಪ್ಯದಲ್ಲಿ ಇದ್ದಾಗ ಅವರಿಗೆ ಸೂಕ್ತ ಸೇವೆಯನ್ನು ಸಲ್ಲಿಸುವಂಥದ್ದೇ ಪಿತೃಋಣವನ್ನು ತೀರಿಸಿದಂತಾಗತ್ತೆ. ಹಾಗಾಗಿ ಅವರು ಬದುಕಿದ್ದಾಗ ಅವರ ಆಸೆಗಳನ್ನು ನೆರವೇರಿಸಬೇಕು. ಇಲ್ಲ ಸತ್ತಾಗ ಅಂದರೆ ಮರಣ ಹೊಂದಿದ ನಂತರ ಅವರ ಈಡೇರದ ಆಸೆಗಳನ್ನು ಪೂರೈಸುವಂಥದ್ದು ನಿಜವಾದ ಶ್ರದ್ಧೆ. ಹೀಗಾಗಿ ಜೀವಂತ ಇರುವಾಗ ನಮ್ಮ ಪೋಷಕರನ್ನು ನಾವು ಅತ್ಯಂತ ಗೌರವ ಆದರಗಳಿಂದ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಇಲ್ಲಿ ಶಾಸ್ತ್ರಗಳಲ್ಲಿ ಪಿತೃಗಳಿಗೆ ವಿಶೇಷ ಸ್ಥಾನವನ್ನು ನೀಡಿರುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಪಿತೃಗಳು ಸಂತೃಪ್ತರಾಗಿದ್ದರೆ ಪಿತೃಗಳ ಆಶೀರ್ವಾದ ದೇವತೆಗಳ ಆಶೀರ್ವಾದಕ್ಕೆ ಸಮ ಆಗತ್ತೆ. ಹಾಗಾಗಿ ನಮಗೆ ಸಿಗದಂತೆ ಪಿತೃಗಳೇ ಅಡ್ಡಿಪಡಿಸ್ತಾ ಇರ್ತಾರೆ. ಹಾಗಾಗಿ ಪಿತೃ ಋಣವನ್ನು ನಾವು ತೀರಿಸಲೇಬೇಕಾಗತ್ತೆ. ಅದಕ್ಕಾಗಿ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಮಾಡುವಂಥದ್ದು, ಹಾಗೆ ಕರ್ಮ ದೋಷಗಳನ್ನು ಅಂಟಿಸಿಕೊಳ್ಳದೆ ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥದ್ದು, ಇದೆಲ್ಲ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಅದರಲ್ಲೂ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಮತ್ತು ಗಯಾದ ವಿಷ್ಣುಪಾದ ಇದೆಯಲ್ಲ, ಅಲ್ಲಿ ಈ 3 ಪುಣ್ಯಕ್ಷೇತ್ರಗಳಲ್ಲಿ ಪಿತೃಗಳಿಗೆ ಸಂಬಂಧಪಟ್ಟಂತೆ ಸರ್ವ ಪಿತೃ ಶ್ರಾದ್ದವನ್ನು ನೆರವೇರಿಸಿದ್ರೆ ಅವರಿಗೆ ಮುಕ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ತಂದೆ ತಾಯಿಯಂದ್ರಾಗಲಿ ಅಥವಾ ಕುಟುಂಬದಲ್ಲಿ ಮರಣ ಹೊಂದಿದವಂತರ ಯಾರದ್ದೇ ಆತ್ಮ ಯಮಲೋಕವನ್ನು ಸೇರತ್ತೆ ಅನ್ನುವಂಥ ವಿಚಾರ, ಮತ್ತು ಅದಕ್ಕೆ ಬೇಕಾದಂತಹ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡು ಅವರನ್ನು ಕಳುಹಿಸಬೇಕು ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿನೇ ಇಲ್ಲಿ ಒಬ್ಬ ವ್ಯಕ್ತಿ ತಾನು ಮಾಡಿದಂತಹ ಕರ್ಮಗಳ ಫಲದ ಆಧಾರದ ಮೇಲೆ ಸರಿ ತಪ್ಪುಗಳನ್ನು ನಿಷ್ಕರ್ಷೆ ಮಾಡುವಂಥದ್ದು ಯಮಧರ್ಮರಾಯ. ಹಾಗಾಗಿ ಇಲ್ಲಿ ಮಾಡಿದಂತಹ ಕರ್ಮದ ಫಲ ಏನಿದೆ ಅದನ್ನು ಅನುಭವಿಸಿಯೇ ತೀರಬೇಕಾಗತ್ತೆ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅದರ ಒಂದು ಇಂಟೆನ್ಸಿಟಿ ಏನಿದೆ, ಅದರ ಪ್ರಭಾವ, ಅದರ ಒತ್ತಡ ಏನಿದೆ, ಅದನ್ನು ನಾವು ಉಪಶಮನ ಮಾಡ್ಕೊಳ್ಬೋದು, ಕಡಿಮೆ ಮಾಡ್ಕೊಳ್ಬೋದು. ಆದರೆ ಅದನ್ನು ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಗಮನಿಸಬೇಕಾಗತ್ತೆ. ಇನ್ನು ಈ ನಿಯಮ ಏನಿದೆ ಇದು ಕೂಡ ದೇವತೆಗಳಿಗೂ ಅನ್ವಯ ಆಗುತ್ತೆ. ಅದಕ್ಕೆ ಯಮರಾಜನೇ ಅಣುಮಾಂಡವ್ಯ ಋಷಿಗಳ ಶಾಪದಿಂದ ವಿದುರನಾಗಿ ಭೂಲೋಕದಲ್ಲಿ ಜನಿಸಬೇಕಾದಂಥ ಒಂದು ಕಥೆ ಇದೆಯಲ್ಲ, ಅದೇ ಸಾಕ್ಷಿಯಾಗಿ ನಿಂತಿರುವಂಥದ್ದು. ಇನ್ನು ಈ ಕರ್ಮದ ಅಚಲ ನಿಯಮಗಳ ಮುಂದೆ ಯಾರೂ ಕೂಡ ಅತೀತರಲ್ಲ, ಯಾರೂ ಕೂಡ ದೊಡ್ಡವರಲ್ಲ. ಹಾಗಾಗಿ ಈ ಜೀವಾತ್ಮದ ಪಯಣ ಇರ್ಬೋದು, ಪಿಂಡದ ಮಹತ್ವ ಇರ್ಬೋದು, ಅದು ಅಂತ್ಯಕಾಲದಲ್ಲಿ ನೆರವೇರಿಸಲಿಕ್ಕೆ ಸ್ವಲ್ಪ ಕ್ಲಿಷ್ಟಕರವಾಗುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಈಗಾಗಲೇ ಹೇಳಿರುವಂಥ 3 ಪವಿತ್ರ ಕ್ಷೇತ್ರಗಳಲ್ಲಿ ಪಿಂಡ ಪ್ರದಾನವನ್ನು ಮಾಡಿದ್ರೆ ಮೃತಪಟ್ಟಂತಹ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ. ಅದರಲ್ಲೂ ಮೃತಪಟ್ಟ 10 ದಿನಗಳಲ್ಲಿ ಆತ್ಮ ಸೂಕ್ಷ್ಮ ದೇಹವನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಈ ಪಿಂಡದ ಶಕ್ತಿ ಅನಿವಾರ್ಯವಾಗಿ ಬೇಕಾಗುತ್ತೆ.
ಹಾಗಾಗಿ ಪಿಂಡ ಪ್ರಧಾನದ ವಿಧಿವಿಧಾನಗಳನ್ನು ಸರಿಯಾಗಿ ಮಾಡಿದ್ರೆ ಅವರಿಗೆ ಸದ್ಗತಿ, ಅಥವಾ ಯಾರು ಸರಿಯಾಗಿ ಮಾಡಲ್ಲ ಅಂಥವರ ಆತ್ಮ ಯಾವುದೇ ಆಧಾರ ಇಲ್ಲದೆ ಪ್ರೇತಾತ್ಮವಾಗಿ ಸುತ್ತುತ್ತಾ ಇರುತ್ತೆ. ಹಾಗಾಗಿ ಭೂತ ಪ್ರೇತ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ ಅಲ್ಲಿ ಈ ಲೋಕದಲ್ಲಿ ಆ ಪ್ರೇತಾತ್ಮ ಅಲೆದಾಡುವಂತಹ ಒಂದು ದುಸ್ಥಿತಿಯನ್ನು ಪಡ್ಕೊಳ್ಳುತ್ತೆ. ಇನ್ನು ಈ ದೀರ್ಘ ಪ್ರಯಾಣದ ಸಂದರ್ಭದಲ್ಲಿ 5ನೇ ತಿಂಗಳು ಯಮಕಿಂಕರರು ಆ ಆತ್ಮಕ್ಕೆ ದಾರಿಯಲ್ಲಿ ತುಸು ವಿಶ್ರಾಂತಿಯನ್ನೇನೋ ಕೊಡ್ತಾರೆ. ಆದರೆ 6ನೇ ತಿಂಗಳಿನಲ್ಲಿ ಆತ್ಮ ವೈತರಣಿ ನದಿಯನ್ನು ದಾಟಬೇಕಾಗತ್ತೆ. ಪುರಾಣಗಳ ಉಲ್ಲೇಖದ ಪ್ರಕಾರ ದಕ್ಷ ಯಜ್ಞದಲ್ಲಿ ದಾಕ್ಷಾಯಿಣಿಯು ತನ್ನ ದೇಹವನ್ನು ತ್ಯಾಗ ಮಾಡಿದಂತಹ ಸಂದರ್ಭದಲ್ಲಿ ಆ ತೀವ್ರವಾದ ನೋವಿನಿಂದ ರುದ್ರದೇವರು ಹರಿಸಿದಂತಹ ಕಣ್ಣೀರಿನಿಂದ ಈ ಭೀಕರ ವೈತರಣಿ ನದಿ ಉದ್ಭವಿಸಿತು ಅನ್ನುವಂಥ ಒಂದು ಧಾರ್ಮಿಕ ನಂಬಿಕೆ ಕೂಡ ಇದೆ. ಹಾಗೆ ಈ ವೈತರಣಿ ನದಿಯನ್ನು ದಾಟಿದ ನಂತರವೇ ಆತ್ಮ ಯಮಪುರಿಯನ್ನು ತಲುಪುತ್ತೆ. ಇದು ಯಮನ ಲೋಕ, ಇದು ಯಮನ ನ್ಯಾಯಾಲಯ. ಇಲ್ಲಿ ಯಾವ ನಿರ್ಣಯವನ್ನು ನಮ್ಮ ಹಿಂದಿನ ಕರ್ಮದ ಆಧಾರದ ಮೇಲೆ ತೆಗೆದುಕೊಳ್ತಾರೋ ಅದು ನಮಗೆ ಸ್ವರ್ಗ ಅಥವಾ ನರಕದ ಬಾಗಿಲಿನಲ್ಲಿ ಅದು ತಂದು ನಿಲ್ಲಿಸುತ್ತೆ. ಹಾಗೆ ಈ ಭೂಮಿಯ ದಕ್ಷಿಣ ದಿಕ್ಕಿಗೆ, ಭೂಮಿಯ ಈ ನೀರಿನ ಮೇಲ್ಭಾಗದಲ್ಲಿ ನೆಲೆಸಿರುವಂಥ ಲೋಕದಲ್ಲಿ ಪಿತೃದೇವತೆಗಳ ವಾಸಸ್ಥಾನ ಇದೆ. ಅದೇ ಪಿತೃಲೋಕ ಅಂತ ಹೇಳಿ ಕರೆಯುವಂಥದ್ದು. ಆ ಪಿತೃಗಳು ಅಲ್ಲಿಂದಲೇ ತಮ್ಮ ವಂಶಜರು ನೀಡುವಂಥ ತರ್ಪಣಗಳನ್ನು ಸ್ವೀಕಾರ ಮಾಡಿ ತಮ್ಮ ವಂಶದವರು ಭೂಮಿಯಲ್ಲಿ ಸುಖವಾಗಿರಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾವು ಮರಣದ ನಂತರ ಮಾಡುವಂಥ ಪ್ರತಿಯೊಂದು ವಿಧಿವಿಧಾನಗಳು ಕೂಡ ಹಿನ್ನೆಲೆಯಲ್ಲಿ ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಯಮಧರ್ಮರಾಯ ಮೃತ ಜೀವಿಗಳ ಪಾಪ ಪುಣ್ಯಗಳನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅವರು ಮಾಡಿದಂಥ ಏನು ಈ ಚಟುವಟಿಕೆಗಳಿದೆ, ಕೃತ್ಯಗಳಿದೆ, ಅದರ ಆಧಾರದ ಮೇಲೆ ಶಿಕ್ಷೆಯನ್ನು ಕೂಡ ವಿಧಿಸ್ತಾನೆ. ಇನ್ನು ಜೀವಿಗಳು ಮಾಡಿರುವಂಥ, ಅಂದರೆ ಈ ಆತ್ಮ ಮಾಡಿರುವಂಥ ಕೆಲವೊಂದು ಪಾಪದ ಕೆಲಸಗಳೇನಿದೆ ಅದು ತೀವ್ರವಾದಾಗ ಅಲ್ಲಿ 21 ನರಕಗಳಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ನಾವು ಸತ್ತ ಮೇಲೆ ತಾಮಿಸ್ರ, ಅಂಧತಾಮಿಸ್ರ, ಮಹಾರೌರವ, ಕುಂಭಿಪಾಕ, ಕಾಲಸೂತ್ರ, ಅಸಿಪತ್ರವನ ಮುಂತಾದಂತಹ ಈ ನರಕ ಸದೃಶವಾದಂಥ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಇನ್ನು ಇವುಗಳಲ್ಲದೆ ಮತ್ತೊಂದು ವಿಚಾರ ಇದೆ. ಏನಂದರೆ ಸೌಮ್ಯ, ಸೌರಿಪುರ, ನಾಗೇಂದ್ರ ಭವನ, ಕೌಂಚ, ವಿಚಿತ್ರ ಭವನದಂತಹ ಅನೇಕ ಲೋಕಗಳು ಕೂಡ ಇದೆ. ಇವುಗಳ ಬಗ್ಗೆ ಗರುಡ ಪುರಾಣ ಅತ್ಯಂತ ಸೂಕ್ಷ್ಮವಾದ ವಿವರಣೆಗಳನ್ನು ಕೊಟ್ಟಿದೆ. ಹಾಗಾಗಿ ಇಲ್ಲಿ ಜನ್ಮ ಮೃತ್ಯುಗಳ ಚಕ್ರ ಒಟ್ಟಾರೆಯಾಗಿ ಭೂಲೋಕದಲ್ಲಿ ಮಾಡಿದಂಥ ಪಾಪ ಪುಣ್ಯಗಳ ಫಲವನ್ನು ಅನುಭವಿಸುತ್ತೆ. ನಂತರ ಈ ಆತ್ಮ ತನ್ನ ಉಳಿದ ಪುಣ್ಯಾಂಶಗಳಿಗೆ ಅನುಗುಣವಾಗಿ ಸ್ವರ್ಗ ಅಥವಾ ವೈಕುಂಠ ಅಥವಾ ಕೈಲಾಸ ಇಂಥ ಉನ್ನತ ಲೋಕಗಳಿಗೆ ತೆರಳುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಇಲ್ಲಿ ಪುಣ್ಯದ ಫಲವನ್ನು ಅನುಭವಿಸಿದ ನಂತರ ಮತ್ತೆ ತನ್ನ ಕರ್ಮಾನುಸಾರವಾಗಿ ಭೂಮಿಯ ಮೇಲೆ ಯಾವುದಾದ್ರೂ ಒಂದು ಯೋನಿಯಲ್ಲಿ ಜನ್ಮ ತಾಳುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಲವು ಧರ್ಮಶಾಸ್ತ್ರಗಳು ಈ ಪುನರ್ಜನ್ಮದ ಚಕ್ರವನ್ನು ಒತ್ತಿ ಒತ್ತಿ ಹೇಳಿದೆ. ಹಾಗಾಗಿ ಈ ಜನ್ಮ ಮೃತ್ಯುಗಳ ಚಕ್ರ ಏನಿದೆ ಅದು ನಿರಂತರವಾಗಿ ಇದ್ದೇ ಇರುತ್ತೆ. ಒಟ್ಟಾರೆ ಮನುಷ್ಯ ಈ ಭೂಮಿಯಲ್ಲಿ ಜೀವಿಸಿರುವಂತಹ ಸಂದರ್ಭದಲ್ಲಿ ಮಾಡುವಂತಹ ಪ್ರತಿ ಕ್ರಿಯೆ ಏನಿದೆ ಅದು ಅವನ ಮುಂದಿನ ಪಯಣವನ್ನು ನಿರ್ಧಾರ ಮಾಡುತ್ತೆ. ಧರ್ಮಬದ್ಧವಾದಂಥ ಬದುಕು ಮತ್ತು ಸತ್ಕರ್ಮಗಳು ಅವನ ಜೀವಾತ್ಮದ ಸುದೀರ್ಘವಾದಂಥ ಹಾದಿಯನ್ನು ಸುಗಮಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಒತ್ತಡಗಳಿದ್ರೂ ಕೂಡ ಅದನ್ನು ಪರಿಹಾರ ಮಾಡಿಕೊಂಡು ಮುನ್ನಡೆಯುವಂಥ ಒಂದು ಆತ್ಮವಿಶ್ವಾಸ ಬಂದೇ ಬರುತ್ತೆ. ಅದನ್ನು ನೀವು ನಿಷ್ಠೆಯಿಂದ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ನವಮ ಸ್ಥಾನದಲ್ಲಿದ್ದಾನೆ. 9ರ ಸ್ಥಾನ ಭಾಗ್ಯಸ್ಥಾನ ಇದು. ಆದರೂ ಕೂಡ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಈ ಗ್ರಹಗತಿಗಳಿಂದ ಸ್ವಲ್ಪ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನಿಮ್ಮ ಯೋಜನೆಗಳು ಯಾವುದೂ ಕೂಡ ಪೂರ್ಣಗೊಳ್ಳಲ್ಲ. ಅಪೂರ್ಣವಾದಂಥ ಯೋಜನೆಗಳನ್ನು ಮಾಡಬೇಕಾಗತ್ತೆ. ಇದರಿಂದ ಮತ್ತಷ್ಟು ಸಮಸ್ಯೆಗಳನ್ನು ನೀವೇ ತಂದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಎಂಥದ್ದೇ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ತಿಳಿಯಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಮನೆಯವರೊಂದಿಗೆ ಈ ದಿನ ವಿನಾಕಾರಣ ಜಗಳ ಮಾಡುವಂಥದ್ದು ಅಥವಾ ಮನಸ್ತಾಪಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದನ್ನು ಮಾಡಬೇಡಿ.
ಇನ್ನು ಈ ದಿನ ನೀವು ಸಂತೋಷವಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಯಾರು ನಂಬಿದ್ದಾರೆ, ನಿಮ್ಮ ಮೇಲೆ ಯಾರು ಆಶ್ರಿತರಾಗಿದ್ದಾರೆ ಅಂಥವರ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರೆಲ್ಲರೂ ಕೂಡ ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡುವಂಥ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಹಾಗಾಗಿನೇ ಈ ದಿನ ಕೆಲವೊಂದು ವಿಶೇಷವಾದಂಥ ಸಾಧನೆಗಳನ್ನು ಮಾಡಲಿಕ್ಕೂ ಕೂಡ ತುಂಬ ಅವಕಾಶಗಳಿದೆ. ಆದರೆ ಮನಸ್ಥಿತಿ ಏನಿದೆ ಅದು ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸುವಂಥ ಸಂದರ್ಭದಲ್ಲಿರೋದರಿಂದ ನಿಮಗೆ ಯಾವುದರ ಒಂದು ಪರಿವೇ ಇಲ್ಲ, ಯಾವುದಕ್ಕೂ ಕೂಡ ಹೆಚ್ಚು ಚಿಂತೆ ಮಾಡುವಂಥ ಅಗತ್ಯತೆ ಕಾಣಿಸ್ತಾ ಇಲ್ಲ. ಇನ್ನು ಈ ದಿನ ಕೆಲವೊಂದು ಸಮಸ್ಯೆಗಳಿಗೆ ಬೇಗ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನದ ಸಮಸ್ಯೆಗಳು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ನಿರ್ಲಕ್ಷ್ಯತನದಿಂದಲೇ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಬಹಳ ಶೀಘ್ರವಾಗಿ ಪರಿಹಾರಗಳನ್ನು ಪಡ್ಕೊಳ್ಬೇಕಾಗತ್ತೆ. ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ. ಹಾಗೆ ನೀವು ಏನನ್ನು ಯೋಚನೆ ಮಾಡ್ತೀರಿ ಅಥವಾ ಯೋಜನೆ ಮಾಡ್ತೀರಿ ಅದನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ. ನಿಮ್ಮ ಪ್ರಯತ್ನಗಳಿಂದ ನಿಮಗೆ ಮಿಶ್ರ ಫಲಗಳು ಬರುವಂಥ ಸಾಧ್ಯತೆ ತುಂಬ ಇದೆ. ಹಾಗೆ ಈ ದಿನ ಕೆಲವೊಂದು ಅನಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ವ್ಯಾಪಾರದಲ್ಲಿ ಮೋಸ ಆಗುತ್ತೆ, ಹಣ ನಷ್ಟ ಆಗುತ್ತೆ. ಹಾಗೆ ಈ ದಿನ ಹಣ ತುಂಬ ಪೋಲಾಗುವಂಥ ಸಾಧ್ಯತೆ ಕೂಡ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ಹೊಸ ವ್ಯವಹಾರಗಳನ್ನು ಅಥವಾ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಬೇಕು ಅನ್ನುವಂಥವ್ರಿಗೆ ಈ ದಿನ ಬಹಳ ಚೆನ್ನಾಗಿದೆ. ಇಲ್ಲಿ ನೀವು ಸಂಕಲ್ಪವನ್ನಾದರೂ ಮಾಡಿಕೊಳ್ಳಿ, ಒಂದು ಒಳ್ಳೆಯ ಫಲ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವ್ರು ಯಾರಾದರೂ ಇದ್ದರೆ ಈ ದಿನ ಒಂದು ದೊಡ್ಡ ಸಂಶೋಧನೆಯಲ್ಲೇ ತೊಡಗುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ನಿಮ್ಮ ಒಂದು ಬುದ್ಧಿಶಕ್ತಿಯಾಗಲಿ, ನಿಮ್ಮ ಆಲೋಚನಾ ಲಹರಿಗಳಾಗಲಿ ನಿಮ್ಮನ್ನು ಮತ್ತಷ್ಟು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನೋಡೋಕ್ಕೆ ಬಯಸ್ತಾ ಇದೆ. ಹಾಗಾಗಿ ಈ ತಾಂತ್ರಿಕ ಕ್ಷೇತ್ರ ಏನಿದೆ, ಈ IT, BT ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬ ಸಂಬಳ ಇದೆ, ಹಣ ಚೆನ್ನಾಗಿದೆ. ಹಾಗೆ ಈ ದಿನದಲ್ಲಿ ನೀವು ಕೆಲವೊಂದು ವಿಚಾರಗಳನ್ನು ಸ್ವಲ್ಪ ಆಸಕ್ತಿಯಿಂದ ನೋಡುವಂಥ ಸಂದರ್ಭದಲ್ಲಿ ಅದು ನಿಮಗೆ ಸಂಶೋಧನೆಗಳನ್ನು ಮಾಡಿದಂಥಷ್ಟು ಅನುಭವವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ನೀವು ಸಕಾರಾತ್ಮಕವಾದಂತಹ ಆಲೋಚನೆಗಳನ್ನು ಉಳಿಸ್ಕೊಳ್ಬೇಕು ಅಂದರೆ ಈ ಒಂದು ಸಂದರ್ಭದಲ್ಲಿ ಶನಿಗಾಗಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮಗೆ 7ನೇ ಮನೆಯಲ್ಲಿದ್ದಾನೆ, ಕಳತ್ರ ಸ್ಥಾನದಲ್ಲಿ. ಹಾಗಾಗಿ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ತುಂಬ ಆಸ್ಥೆ ಇದೆ, ಆಸಕ್ತಿ ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬದ ಸದಸ್ಯರ ಒಂದು ಕಷ್ಟ ಸುಖಗಳಿಗೂ ಕೂಡ ನೀವು ಬಹಳ ಬೇಗ ಸ್ಪಂದಿಸುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ವ್ಯವಹಾರದಲ್ಲಿ ಇದ್ದಂತಹ ಅಡೆತಡೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತೀರಿ, ಅದನ್ನು ನಿವಾರಣೆ ಮಾಡಿಕೊಳ್ತೀರಿ. ಹಾಗೆ ಈ ದಿನ ನಿಮ್ಮನ್ನು ಕಾಡ್ತಾ ಇದ್ದಂತಹ ಯಾವುದೇ ಸಮಸ್ಯೆ ಇದ್ದರೂ ಕೂಡ, ನಿಮ್ಮನ್ನು ಬಾಧಿಸಿದೆ, ನಿಮ್ಮನ್ನು ಆತ್ಮವಿಶ್ವಾಸವನ್ನು ಕಡಿಮೆಗೊಳಿಸುವಂತೆ ಮಾಡಿದೆ ಅಂಥ ಒಂದು ಸಮಸ್ಯೆ ಏನಿದೆ ಅದು ಕೂಡ ಈ ದಿನ ನೀವು ಜಾಗ್ರತೆಯಿಂದ ನಿಭಾಯಿಸಿದ್ರೆ ಉತ್ತಮವಾದಂಥ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ದಿನ ನೀವು ಕಸದಿಂದ ರಸ ತೆಗೆಯುವಂಥ ಒಂದು ಕೈಚಳಕ ನಿಮ್ಮಲ್ಲಿದೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನ ವಿಶೇಷವಾಗಿ ಯಾರಿಗಾದರೂ ಹಣ ಸಾಲ ಕೊಡಬೇಕು ಅನ್ನುವಂಥದ್ದಿದ್ದರೆ ಈ ದಿನ ಕೊಡಬೇಡಿ. ಈಗಾಗಲೇ ಸಾಲ ಕೊಟ್ಟಿದ್ದು ಅದು ಇನ್ನೂ ವಸೂಲಿ ಆಗಿಲ್ಲ ಅಥವಾ ಸಾಲವನ್ನು ಪಡೆದಂಥವರು ಹಿಂದಿರುಗಿಸಿಲ್ಲ ಅನ್ನುವಂಥ ವಿಚಾರ ಏನಾದರೂ ಬಂದರೆ ನೀವು ಕೂಡ ನಿಮ್ಮ ಹಂತದಲ್ಲಿ ಒಂದು ಪ್ರಯತ್ನವನ್ನು ಮಾಡಬಹುದು. ಇದರಿಂದ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲಗಳು ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇರೋದರಿಂದ ಸ್ವಲ್ಪ ಪಾಸಿಟಿವ್ ಆಗಿ ಪ್ರಯತ್ನ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅದರಲ್ಲೂ ನಿಮ್ಮ ಯಶಸ್ಸಿನಿಂದ ಬೀಗಿ ನೀವು ದಾರಿ ತಪ್ಪುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲ ಒಂದು ಕಡೆ ನಿಮಗೆ ಬಂದಿರುವಂಥ ಒಂದು ಪದವಿ ಇರ್ಬೋದು, ಪ್ರಮುಖವಾದಂಥ ಸ್ಥಾನಮಾನ ಇರ್ಬೋದು, ಗೌರವ ಶ್ರೀರಕ್ಷೆಗಳಿರ್ಬೋದು, ಇದು ನಿಮಗೆ ಅತ್ಯುನ್ನತ ಮಟ್ಟದ ಸಾಧಕನ ಪಟ್ಟವನ್ನು ನಿಮಗೆ ತಂದುಕೊಡುತ್ತೆ. ಹಾಗಾಗಿನೇ
ಈ ದಿನ ನಿಮಗೆ ಸಂತೋಷದ ದಿನ, ಸಂಭ್ರಮದ ದಿನ. ನಿಮ್ಮ ತಾಳ್ಮೆ, ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ ಈ ದಿನ ಅನಾವರಣ ಆಗಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಅದರಿಂದ ನಿಮಗೆ ಸಂಪೂರ್ಣವಾದಂಥ ತೃಪ್ತಿ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಷಷ್ಠದಲ್ಲಿದ್ದಾನೆ. 6ನೇ ಮನೆ, ಶತ್ರುಸ್ಥಾನ, ರೋಗಸ್ಥಾನ, ಋಣಸ್ಥಾನ, ಇಲ್ಲಿ ಚಂದ್ರ ಇದ್ದಾಗ ಈ ದಿನ ನೀವು ಸಮಯವನ್ನು ವ್ಯರ್ಥ ಮಾಡಲ್ಲ. ಅದರಲ್ಲೂ ಶತ್ರುಗಳು, ಹಿತಶತ್ರುಗಳು ನಿಮ್ಮ ಬಳಿ ತಪ್ಪು ಮಾಡಿಸುವಂಥದ್ದಾಗಲಿ ಅಥವಾ ನಿಮ್ಮ ಗುರಿಯನ್ನು ಮಾರ್ಪಡಿಸಲಿರುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡುವಂಥವರು ಇದ್ದಾರೆ. ಆದರೆ ಅವರ ಕೈಗೂ ಸಿಕ್ಕದೆ ಈ ದಿನ ನೀವು ಸ್ವಯಂ ಶಿಸ್ತಿನಿಂದ ವರ್ತಿಸುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನೀವು ಕೆಲವು ಜನರೊಂದಿಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗೃತೆಯಿಂದ ಇರಿ. ಹಾಗೆ ಈ ದಿನದ ಕೆಲಸದ ಹೊರೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಟೆನ್ಷನ್ ಆಗ್ಬೋದು, ಆದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಏಕೆಂದರೆ ಈ ದಿನ ನೀವು ಗಟ್ಟಿ ಮನಸ್ಸು ಮಾಡಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ ವಿಲ್ ಪವರ್ ಚೆನ್ನಾಗಿದೆ ಈ ದಿನ. ಇನ್ನು ನಿಮ್ಮ ಆತ್ಮಬಲದಿಂದಲೇ ಕೆಲವೊಂದು ಸನ್ನಿವೇಶಗಳನ್ನು ನೀವು ಎದುರಿಸಿ ಮುಂದೆ ಹೋಗಬೇಕಾಗತ್ತೆ. ಅದು ನಿಮಗೆ ಉತ್ತಮವಾದಂಥ ಫಲಗಳನ್ನೇನೋ ತರುತ್ತೆ. ಆದರೆ ಈ ದಿನ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಅಪರಿಮಿತವಾಗಿರುವಂಥದ್ದು. ಅದಕ್ಕಾಗಿಯೇ ಈ ದಿನ ನೀವು ಹೆಚ್ಚು ಜವಾಬ್ದಾರಿಗಳನ್ನು ನಿಮ್ಮ ಹೆಗಲಿಗೆ ಹಾಕಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳು ಕೂಡ ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ. ಇನ್ನು ನಿಮಗೆ ಸರಿಯಾದ ಸಮಯದ ನಿರ್ವಹಣೆಯಿಂದ ಮಾತ್ರ ಈ ಸಮಸ್ಯೆಯ ಪರಿಹಾರ ಸಾಧ್ಯವಾಗುತ್ತೆ. ಹಾಗಾಗಿ ಈ ಸಮಯ, ಟೈಮ್, ಇದು ಬಹಳ ಮುಖ್ಯವಾಗುತ್ತೆ. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ನೀವು ಈ ದಿನ ಜ್ಞಾಪಿಸ್ಕೊಂಡು ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು, ಕಲಹಗಳು ಬರ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಬ್ಯಾಲೆನ್ಸ್ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾದೇವಿಯ ದರ್ಶನ ಮಾಡ್ಕೊಳ್ಳಿ, ದುರ್ಗಾ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದೆ. ಏಕೆಂದರೆ ಈ ದಿನ ನೀವು ಇನ್ನೊಬ್ಬರ ಆಸರೆಗಾಗಿ ಕಾಯುವಂಥದ್ದು, ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿರುತ್ತೆ. ನಿಮಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಹಾಗೆ ಸಂಪನ್ಮೂಲಗಳು ಇದೆ. ಆದರೆ ಅದನ್ನು ಬಳಸಿಕೊಳ್ಳುವಂಥ ಸಂದರ್ಭದಲ್ಲಿ ಸೋಮಾರಿತನ ಇರುತ್ತೆ. ಅದಕ್ಕಾಗಿಯೇ ಈ ಡಿಪೆಂಡೆನ್ಸಿ ಜಾಸ್ತಿ ಈ ದಿನ. ಅದಕ್ಕಾಗಿಯೇ ನೀವು ನಂಬಿಕೊಂಡಿರುವಂಥ ಕೆಲವೊಂದು ನೈತಿಕ ಮೌಲ್ಯಕ್ಕೆ ವಿರುದ್ಧವಾಗಿ ಕೂಡ ಹೋಗಬೇಕಾಗತ್ತೆ. ಇಷ್ಟ ಇಲ್ಲದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಒಲ್ಲದವರ ಜೊತೆಯಲ್ಲೇ ಮಾತುಕತೆ ನಡೆಸಬೇಕಾಗತ್ತೆ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಈ ದಿನ ಬರಬಹುದು. ಆದರೆ ಇದನ್ನು ತಿಳಿಗೊಳಿಸಲಿಕ್ಕೆ ಸ್ವಲ್ಪ ಸಮಯ ಕೂಡ ನಿಮಗೆ ಬೇಕು. ಹಾಗಾಗಿ ಇದ್ದುದರಲ್ಲೇ ಈ ದಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸ ಏನಿದೆ ಅದು ನಿಮ್ಮ ಯಾವುದೇ ಪ್ರತಿರೋಧವನ್ನು ದಾಟಿ ಜಯಗಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಆ ವಿಲ್ ಪವರನ್ನು ಇಟ್ಕೊಳ್ಳಿ. ಎಂಥ ಒಂದು ಅಡ್ವರ್ಸ್ ಎಫೆಕ್ಟ್ ಇದ್ದರೂ ಅದನ್ನು ಮೀರಿ ನೀವು ಮುಂದುವರಿಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಇನ್ನು ಈ ದಿನ ಹಣವನ್ನು ಸಾಲವಾಗಿ ಕೊಡುವಂಥದ್ದಾಗಲಿ ಸಾಲವಾಗಿ ಪಡ್ಕೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ಈ ದಿನ ಹಣವನ್ನು ಅಥವಾ ಯಾವುದೇ ವಸ್ತುವನ್ನು ನೀವು ಬೇರೆಯವರಿಂದ ಕೇಳಿ ಪಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದಿದೆ. ಇನ್ನು ಈ ದಿನ ಕುಟುಂಬದಲ್ಲಿ ಸಂತೋಷ ಇದೆ, ಆದರೆ ನೆರೆಹೊರೆಯವರಿಂದ ಒತ್ತಡ ಇರುತ್ತೆ. ಇನ್ನು ಅಪರಿಚಿತ ವ್ಯಕ್ತಿಗಳಿಂದ ಈ ದಿನ ನಿಮಗೆ ಅಷ್ಟೊಂದು ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಉತ್ಸಾಹ ಏನೋ ಇದೆ, ಕೆಲಸ ಮಾಡಬೇಕು ಅನ್ನುವಂಥ ತುಡಿತ ಇದೆ. ಆದರೆ ಅದಕ್ಕೆ ಕೆಲವೊಂದು
ಸನ್ನಿವೇಶಗಳು ಅಡ್ಡಿಪಡಿಸ್ತಾ ಇದೆ. ಹಾಗಾಗಿ ಈ ದಿನ ತಕ್ಷಣಕ್ಕೆ ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಡಿ. ಆ ಕೆಲಸದ ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿಬೇಕಾಗತ್ತೆ. ಇದು ಸ್ವಲ್ಪ ಸೂಕ್ಷ್ಮದ ವಿಚಾರ, ಜಾಗ್ರತೆ. ಇನ್ನು ಈ ದಿನ ವೈಯಕ್ತಿಕ ಸಂಬಂಧದಲ್ಲಿಯೂ ಕೂಡ ಗೊಂದಲ ಉಂಟಾಗುವಂಥದ್ದು ಇದೆ. ಇದರಲ್ಲೇನೂ ಆಶ್ಚರ್ಯ ಇಲ್ಲ. ಯಾಕಪ್ಪ ಹೀಗಾಯಿತು ಅನ್ನುವಂಥ ಚಿಂತೆ ಮನಸ್ಸಿಗೇನು ಬರಲ್ಲ. ಏಕೆಂದರೆ ಇದು ನಿಮಗೆ ಗೊತ್ತಿರುವಂತೆ ಸ್ವಯಂಕೃತ ಅಪರಾಧದಿಂದ ಬರುವಂಥ ಸಂದರ್ಭ ಇದು. ಇನ್ನು ಈ ದಿನ ಯೋಗ್ಯ ರೀತಿಯ ಮಾತುಕತೆಯಿಂದ ಮಾತ್ರ ನೀವು ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ಕೊಳ್ತೀರಿ, ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮ್ಮ ತಾಳ್ಮೆ, ಸಂಯಮ ಬಹಳ ಮುಖ್ಯ. ಜೊತೆಗೆ ಅತಿಥಿಗಳ ಆಗಮನದಿಂದ ಕೂಡ ಈ ದಿನ ನಿಮಗೆ ಸ್ವಲ್ಪ ಒತ್ತಡ ಇದೆ, ಸ್ವಲ್ಪ ಕಿರಿಕಿರಿ ಇದೆ. ಅವರ ಮಾತು ಈ ದಿನ ನಿಮಗೆ ಇಷ್ಟ ಆಗಲ್ಲ. ಅನಿವಾರ್ಯವಾಗಿ ಅವರ ಜೊತೆನೇ ಇರುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಈ ದಿನ ಮಕ್ಕಳು ನಿಮ್ಮ ಮಾತನ್ನು ಕೇಳಲ್ಲ, ಅಥವಾ ನೀವು ಬೆಳೆಸಿದಂತಹ ವ್ಯಕ್ತಿಗಳೇ ನಿಮ್ಮ ಮಾತನ್ನು ಕೇಳಲ್ಲ. ಅಂತಹ ಸಂದರ್ಭದಲ್ಲೂ ಕೂಡ ಈ ಜೀವನದ ಗುರಿ ಇಷ್ಟೇನಾ, ಇಲ್ಲಿ ಯಾವ ರೀತಿಯ ಸಾರ್ಥಕಕ್ಕೆ ನಾವು ಬದುಕಬೇಕು ಅನ್ನುವಂಥ ಒಂದು ಪ್ರಶ್ನಾರ್ಹವಾಗಿಯೇ ಉಳಿಯುವಂಥದ್ದು ಕೂಡ ಇದೆ. ಹಾಗಾಗಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ದಿನ ಕೂಡ ನೀವು ಪರಿತಪಿಸಬೇಕಾಗತ್ತೆ, ಒತ್ತಡವನ್ನು ಅನುಭವಿಸಬೇಕಾಗತ್ತೆ. ಜಾಗ್ರತೆ. ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ, ಶುಭ ಫಲಗಳು ಸಿಕ್ಕುವಂಥ ಸಂದರ್ಭ. ಒಟ್ಟಾರೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ ನೀವು ಈ ದಿನ ಯೋಜಿಸಿದಂಥ ಕಾರ್ಯಚಟುವಟಿಕೆಗಳನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಧೈರ್ಯವನ್ನು ಮೆಚ್ಚಬೇಕಾದದ್ದೇ. ಎಷ್ಟೋ ಕಷ್ಟದ ಕೆಲಸ ಇದ್ದರೂ ಕೂಡ ಅದನ್ನು ಬಹಳ ಸುಲಭದಲ್ಲಿ ನಿಭಾಯಿಸುವಂಥ ಒಂದು ಚಾಕಚಕ್ಯತೆ ಇದೆ. ಇನ್ನು ಕೆಲವೊಂದು ಸಮಸ್ಯೆಗಳು ನಿಮ್ಮ ಮನಸ್ಸನ್ನೇ ಕಾಡ್ತಾ ಇದೆ. ಅದಕ್ಕೂ ಕೂಡ ಈ ದಿನ ಪರಿಹಾರ ಸಾಧ್ಯವೇ ಅನ್ನುವಂಥದ್ರ ಬಗ್ಗೆ ನಿಮ್ಮ ಒಂದು ಆಲೋಚನೆ ವಿಸ್ತರಣೆಯಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು, ತಪ್ಪು ಗ್ರಹಿಕೆಗಳಾಗ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು. ಇದನ್ನು ಈ ದಿನ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಬ್ಯಾಲೆನ್ಸ್ ಮಾಡಬೇಕು. ಆದಷ್ಟು ಈ ಭಿನ್ನಾಭಿಪ್ರಾಯಗಳನ್ನು ನೀವು ಪರಿಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅಲ್ಲಿ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಸೂಕ್ಷ್ಮವಾಗಿ ಅವರಿಗೆ ವಿವರಿಸಿ ತಿಳಿಸ್ಬೇಕಾಗತ್ತೆ. ಅದಕ್ಕೆ ಮೊದಲು ನಿಮಗೆ ತುಂಬ ತಾಳ್ಮೆ ಅನ್ನುವಂಥದ್ದು ಬೇಕು, ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಕು. ಇದೆರಡೂ ಕೂಡ ಬಹಳ ಮುಖ್ಯವಾಗಿ ನೀವು ಈ ದಿನ ಸಂಪಾದನೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ವ್ಯವಹಾರಗಳಲ್ಲಿ ಪ್ರಗತಿ ಏನೋ ಇದೆ, ಲಾಭ ಇದೆ, ಆದಾಯ ಇದೆ. ಆದರೆ ನಿಮ್ಮ ಶತ್ರುಗಳ ಕಾಟ ಕೂಡ ಈ ದಿನ ಮುಂದುವರಿಯುತ್ತೆ. ಇದರಿಂದ ಮನಸ್ಸಿಗೆ ಕೆಲವೊಂದು ತೀಕ್ಷ್ಣವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ಸಂದರ್ಭ ಕೂಡ ಬರ್ಬೋದು. ತುಂಬ ಎಚ್ಚರಿಕೆಯಿಂದ ಇರಿ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಕುಟುಂಬದ ನೈತಿಕ ಮೌಲ್ಯಕ್ಕೆ ವಿರುದ್ಧವಾಗಿ ಹೋಗಬೇಡಿ, ಒಳ್ಳೆಯದಾಗಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ಕುಲದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ, ಇದು ಧನಸ್ಥಾನ, ಹಾಗೆ ಕುಟುಂಬ ಸ್ಥಾನ. ಇಲ್ಲಿ ಚಂದ್ರ ಇರುವಂಥ ಸಂದರ್ಭ ನಿಮಗೆ ಮಿಶ್ರ ಫಲಗಳು ಇರುತ್ತೆ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ನೀವು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಡಿಸಿಷನ್ ಮೇಕಿಂಗು ತುಂಬ ಈ ದಿನ ಪೂರಾಗಿರುತ್ತೆ. ಜೊತೆಗೆ ಕುಟುಂಬಸ್ಥರು ಕೂಡ ಈ ದಿನ ನಿಮ್ಮ ಮೇಲೆ ಕತ್ತಿ ಮಸೆಯುವಂಥದ್ದು, ಕೆಲವರಂತೂ ನಿಮ್ಮ ವಿರುದ್ಧವಾಗಿಯೇ ಮಾತಾಡುವಂಥವರು ಕೂಡ ಇದ್ದಾರೆ. ಏಕೆಂದರೆ ನಿಮ್ಮಿಂದ ಅವರಿಗೆ ಯಾವುದೇ ರೀತಿಯ ನೇರ ಲಾಭ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಗೂಬೆ ಕೂರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳುವಂಥದ್ದು, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತೀರಿ. ನೀವು
ಮಾಡಿರುವಂಥ ಕೆಲಸ ಸರಿ ಇದೆ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಹೋಗ್ತೀರಿ. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಪ್ರಬುದ್ಧವಾದಂಥ ಮಾತುಗಳನ್ನು ಆಡಬೇಕಾಗತ್ತೆ. ಈ ಚಿಲ್ಲರೆಯಾಗಿ ಮಾತಾಡುವಂಥದ್ರಿಂದ ನಿಮ್ಮ ಮಾನ ಮರ್ಯಾದೆಯ ಪ್ರಶ್ನೆ ಅಲ್ಲಿ ಬರ್ಬೋದು. ಹಾಗಾಗಿ ಈ ದಿನ ಸ್ವಲ್ಪ ಮೆಚೂರ್ಡ್ ವೇನಲ್ಲೇ ನೀವು ಬಿಹೇವ್ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿ ಈಗಾಗಲೇ ಸ್ವಲ್ಪ ಹದಗೆಟ್ಟಿದೆ. ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಅದಕ್ಕೆ ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ. ಆದರೆ ಅವರ ಸಲಹೆ, ಮಾರ್ಗದರ್ಶನ ಇದನ್ನು ಈ ದಿನ ನೀವು ಚಾಚು ತಪ್ಪದೆ ಪರಿಪಾಲನೆ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳ ಪ್ರಲೋಭನೆಗಳೇನಿದೆ, ಇನ್ಫ್ಲೂಯೆನ್ಸ್ ಏನಿದೆ, ಅದಕ್ಕೆ ಬಲಿಯಾಗಬೇಡಿ. ಸಣ್ಣ ಆಸೆಗೆ ಸೆಟ್ಲ್ ಆಗಬೇಡಿ. ದೊಡ್ಡ ದೊಡ್ಡ ಆಸೆಗಳಿದೆ, ದೊಡ್ಡ ದೊಡ್ಡ ಗುರಿಗಳಿದೆ. ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥ ಒಂದು ಗುರಿ ಇದೆ. ಇದಕ್ಕಾಗಿ ನೀವು ಈ ದಿನ ಸ್ವಲ್ಪ ಹೋರಾಟ ಮಾಡಿ. ಈ ಜೀವನವೇ ನಿಮಗೆ ಒಂದು ರೀತಿಯಲ್ಲಿ ಸ್ಪರ್ಧೆ, ಸ್ಟ್ರಗಲ್. ಎಷ್ಟೋ ಸಲ ಗೆದ್ದಿದ್ದೀರಿ, ಈ ದಿನ ಕೂಡ ಗೆಲುವಿದೆ. ಆದರೆ ತಾಳ್ಮೆಯಿಂದ ಆ ಗೆಲುವನ್ನು ಸಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹರಿಯೇ ಭಕ್ತಿಯಿಂದ ಶ್ರೀ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅದರಲ್ಲೂ ಸಮಾಧಾನದ ದಿನ ಕೂಡ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಸಮಯ ನಿಮ್ಮ ಆಸೆಗೆ ಅನುಗುಣವಾಗಿ, ನಿಮ್ಮ ಮನದಾಳದ ಬಯಕೆಗೆ ಅನುಗುಣವಾಗಿ ನೀವು ಬ್ಯಾಲೆನ್ಸ್ ಮಾಡುವಂಥದ್ದು ಇದೆ. ಹಾಗಾಗಿ ಸಮಯದ ಸೃಷ್ಟಿ ಈ ದಿನ ನಿಮ್ಮಿಂದಲೇ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ನಿಕಟವರ್ತಿಗಳೊಂದಿಗೆ ಇದ್ದಂಥ ಭಿನ್ನಾಭಿಪ್ರಾಯ ಅಥವಾ ಒಂದು ರೀತಿಯ ದುಗುಡ, ಮನಸ್ತಾಪ ಅದು ನಿವಾರಣೆಯಾಗತ್ತೆ. ಏಕೆಂದರೆ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಏನಿದೆ, ಸಂವಹನ, ಮಾತುಗಾರಿಕೆ ತುಂಬ ಪ್ರಬಲವಾಗಿರುತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಹೆಚ್ಚಿನ ಔಚಿತ್ಯಪೂರ್ಣವಾದಂಥ ಒಂದು ಬಲ ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ. ಬರಬೇಕಾದಂಥ ಹಣ ಕೂಡ ಬರುವಂಥ ಮುನ್ಸೂಚನೆ ಕೂಡ ಇದೆ. ಹಾಗೆ ನಿಮ್ಮ ಕುಟುಂಬ ಸದಸ್ಯರು ಕೂಡ ನಿಮ್ಮ ಹಿತಶತ್ರುಗಳ ಬಗ್ಗೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಅಂಥ ಶತ್ರುಗಳನ್ನು ದೂರ ಸರಿಸಲಿಕ್ಕೆ ಅವರ ಒಂದು ಸಹಕಾರ ಕೂಡ ಈ ದಿನ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನೀವು ಯಾವುದೇ ರೀತಿಯ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರೂ ಕೂಡ ಅದಕ್ಕೆ ನಿಮ್ಮ ಕುಟುಂಬಸ್ಥರೇ ಒಂದು ಪರಿಹಾರವನ್ನು ಕಂಡುಹಿಡಿಯುವಂಥದ್ದಿದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರತಿಕ್ರಿಯೆ ಏನಿದೆ, ನಿಮ್ಮ ಅಭಿಪ್ರಾಯ ಏನಿದೆ, ಅದನ್ನು ಸಾದಾಸೀದವಾಗಿ ಇಟ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಸಮಾಧಾನ ಇದೆ. ವ್ಯವಸಾಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಚಿಂತೆ ಹೆಚ್ಚಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಅದಕ್ಕೆ ನೀವು ಜಸ್ಟಿಸನ್ನು ಕೊಡಬೇಕು, ಅದಕ್ಕೆ ನ್ಯಾಯವನ್ನು ಕೊಡಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಸಮಾಧಾನದಿಂದ, ತಾಳ್ಮೆಯಿಂದ ಇದ್ದಾಗ ಈ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನು ಮುಂದುವರಿಸಿ. ಹಾಗೆ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ನಾಮಸ್ಮರಣೆ ಮಾಡಿ, ಜೊತೆಗೆ ನಿಮ್ಮ ಮನೆ ದೇವರನ್ನು ಕೂಡ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟ ಇದೆ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಲ್ಲ. ಹಾಗಾಗಿ ಅದು ಕೂಡ ನಷ್ಟ ಆಗ್ತಾ ಇದೆಯಲ್ಲ ಅನ್ನುವಂಥ ಒಂದು ಚಿಂತೆ ಈ ದಿನ ನಿಮ್ಮ ಮನಸ್ಸನ್ನು ಆವರಿಸ್ಕೊಳ್ಳುತ್ತೆ. ಹಾಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕೆಲವರ ಸ್ನೇಹ, ಕೆಲವರ ಗೆಳೆತನ ಅದು ಕೂಡ ಈ ದಿನ ನಿಮಗೆ ಭಾರ ಆಗುತ್ತೆ, ಬಾಧಿಸುತ್ತೆ. ಏಕೆಂದರೆ ಅಂಥವರು ಅವರ ನಿಜ ರೂಪವನ್ನು ಈ ದಿನ ನಿಮಗೆ ತೋರಿಸ್ತಾರೆ. ಇದರಿಂದ ವ್ಯವಹಾರಗಳಲ್ಲೂ ಕೂಡ ನಷ್ಟ ಆಗುತ್ತೆ. ಹಾಗಾಗಿ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಅನ್ನುವಂಥ ಒಂದು ಜಿಜ್ಞಾಸೆ ಮನಸ್ಸಿನಲ್ಲಿ ಬರುತ್ತೆ. ಹಾಗಾಗಿ ಈ ದಿನದ ಪಾಠ ಬಹಳ ದೊಡ್ಡ ಅನುಭವದ ಪಾಠ ನಿಮಗೆ. ಇನ್ನು ಈ ದಿನ ಕೆಲಸ ಮಾಡುವಂಥ ಸ್ಥಳ, ಉದ್ಯೋಗ ಸ್ಥಳ, ಇಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಬೆಂಬಲ ಇದೆ. ಆದರೆ ಸಹೋದ್ಯೋಗಿಗಳಿಂದ ಈ ದಿನ ನಿಮಗೆ ಒತ್ತಡ ಇದೆ. ನಿಮ್ಮ ಕಾಲನ್ನು ಎಳೆಯುವಂಥ ಒಂದು ಪ್ರಯತ್ನ ಕೂಡ ಅಲ್ಲಿ ಆಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ದಿನದ ಕೆಲವೊಂದು
ವಿಚಾರಗಳು, ಅಸ್ತವ್ಯಸ್ತವಾಗಿರುವಂಥ ವಿಚಾರಗಳು, ಶಿಸ್ತಿಗೆ ಒಳಪಡದೇ ಇರುವಂಥ ಕೆಲವೊಂದು ವಿಚಾರಗಳು ಕುಟುಂಬದಲ್ಲಿ ಆಗುತ್ತೆ. ಹಾಗಾಗಿ ಯಾವುದಕ್ಕೂ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಈಗ ಆಗಿರುವಂಥ ಅನರ್ಥಗಳನ್ನು ಒಂದೆರಡು ದಿನದಲ್ಲಿ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಲಾಯ ತಸ್ಮೈ ನಮಃ, ಕಾಲವೇ ಅದನ್ನು ನಿರ್ಧರಿಸುತ್ತೆ. ಹಾಗಾಗಿ ಕಾಲಕ್ಕಾಗಿ, ಸಮಯಕ್ಕಾಗಿ ನೀವು ಈ ದಿನ ಕಾಯಬೇಕಾಗತ್ತೆ. ಹಾಗಾಗಿ ಕೆಲವೊಮ್ಮೆ ಕಾಯುವಂಥದ್ದೇ ನಿಮ್ಮ ಕೆಲಸ. ಹುಟ್ಟಿದಾಗಿನಿಂದ ಈವರೆಗೆ ಎಷ್ಟೋ ವಿಚಾರಗಳಲ್ಲಿ ಎಷ್ಟೋ ಜನರಿಗಾಗಿ ಕಾಯ್ತಾ ಇದ್ದೀರಿ. ಇನ್ನೂ ಈ ದಿನ ಕೂಡ ಕಾಯುವಂಥ ಒಂದು ಪರಿಸ್ಥಿತಿ, ಅಂದರೆ ವೆಯ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ನಿಮಗೆ ಬರುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಏನೇ ಮಾಡಿ ಖುಷಿಯಿಂದ ಮಾಡಿ. ಯಾವುದೇ ಫಲಿತಾಂಶ ಬರಲಿ ಸಂತೋಷದಿಂದ ಸ್ವೀಕಾರ ಮಾಡಿ. ಪಾಲಿಗೆ ಬಂದದ್ದೇ ಪಂಚಾಮೃತ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಕಾಲಭೈರವೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ, ವಿಶೇಷ ಸಂತೋಷ, ವಿಶೇಷವಾದಂಥ ಲಾಭ, ಹೊಸ ಜನರ ಪರಿಚಯ, ಹೊಸ ಅನುಭವ, ಹೊಸ ತೃಪ್ತಿ ಈ ದಿನ ನಿಮಗೆ ಆಗುವಂಥದ್ದು ಇದೆ. ಏಕೆಂದರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೊಸತನ ಅನ್ನುವಂಥದ್ದು ಇದೆ. ಏನೇ ಮಾಡಿ ಅದನ್ನು ಒಂದು ವಿನೂತನ ರೀತಿಯಲ್ಲಿ ಮಾಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ತಾಯಿಯವರ ಕಡೆಯಿಂದ ಅಥವಾ ವಿವಾಹ ಆಗಿದ್ದರೆ ನಿಮ್ಮ ಅತ್ತೆಯವರ ಕಡೆಯಿಂದ ಕೂಡ ನಿಮಗೆ ಲಾಭಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ಒಂದು ತೀವ್ರವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇದರಿಂದ ಕುಟುಂಬಸ್ಥರ ಕೆಂಗಣ್ಣಿಗೆ ಗುರಿಯಾಗಬೇಕಾಗಬಹುದು. ಏಕೆಂದರೆ ದಿಢೀರಾಗಿ ನಿಮ್ಮ ತೀರ್ಮಾನ ಕೆಲವು ಜನರಿಗೆ ಸ್ವಲ್ಪ ಕಸಿವಿಸಿಯನ್ನು ತರುತ್ತೆ. ಇಲ್ಲಿ ಆರ್ಥಿಕವಾಗಿ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗನ್ನು ತರುವಂಥದ್ದು ಕೂಡ ಇದೆ ಕೆಲವರಿಗೆ. ಆದರೆ ಅವರನ್ನು ಕನ್ವಿನ್ಸ್ ಮಾಡಬೇಕು, ಅವರನ್ನು ಒಪ್ಪಿಸಬೇಕು. ಈ ದಾರಿ ಮುಂದೆ ಸರಿ ಹೋಗುತ್ತೆ, ಅದರಿಂದ ಲಾಭ ಇದೆ ಅನ್ನುವಂಥ ಒಂದು ಅಶ್ಯೂರೆನ್ಸನ್ನು ಕೊಡಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಏನಿದೆ, ಮಾತೇನಿದೆ, ಅದನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಈ ದಿನ ನಿಮ್ಮ ಆಸೆ, ನಿಮ್ಮ ಮಕ್ಕಳ ಆಸೆ, ಕುಟುಂಬಸ್ಥರ ಆಸೆ ಇವೆಲ್ಲವನ್ನು ಕೂಡ ಒಟ್ಟೊಟ್ಟಾಗಿ ನೀವು ನಿಭಾಯಿಸಬೇಕಾಗತ್ತೆ. ಅಂಥ ಒಂದು ಸಾಮರ್ಥ್ಯ ಇದೆ. ಆದರೂ ಕೂಡ ಅದನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಸ್ವಪಕ್ಷಪಾತ ಅಥವಾ ಕೇಡು ಬಗೆಯುವಂಥ ಪ್ರಕರಣಗಳಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಹಿತಶತ್ರುಗಳು ನಿಮ್ಮಿಂದ ಈ ಒಂದು ರೀತಿಯ ತಪ್ಪನ್ನು ಮಾಡಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಜಾಗ್ರತೆ. ಹಾಗೆ ಹಣ ಹೂಡಿಕೆ ಮಾಡಲಿಕ್ಕೆ ಈ ದಿನ ಒಳ್ಳೆಯ ಸಮಯ. ಹಾಗಾಗಿ ನಿಮ್ಮಲ್ಲಿರುವಂಥ ಉಳಿತಾಯದ ಹಣ ಇರ್ಬೋದು, ಯಾವುದೇ ಬಾಪ್ತಿನಿಂದ ಬಂದಂಥ ಹಣ ಇರ್ಬೋದು, ಅದನ್ನು ಯೋಗ್ಯ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ. ಯಾರಿಗೂ ಕೂಡ ಸಾಲ ಕೊಡಲಿಕ್ಕೆ ಹೋಗಬೇಡಿ. ಯಾವುದೇ ರೀತಿಯಲ್ಲಿ ಅದೃಷ್ಟವನ್ನು ಪರೀಕ್ಷೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಉದ್ಯೋಗ ಸ್ಥಾನ, ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಹಾಗಾಗಿ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಫಲಪ್ರದವಾಗುತ್ತೆ. ಇನ್ನು ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಅದನ್ನು ಬಹಳ ಚೆನ್ನಾಗಿ ಈ ದಿನ ನೀವು ನಿರ್ವಹಣೆ ಮಾಡ್ತೀರಿ, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ಹಾಗೆ ಈ ದಿನ ಶತ್ರುಗಳನ್ನು ಜಯಿಸುವಂಥದ್ದೇ ನಿಮಗೆ ದೊಡ್ಡ ಅಜೆಂಡಾ, ಅದೇ ಪ್ರಮುಖವಾಗಿರುವಂಥ ವಿಚಾರ. ಏಕೆಂದರೆ ನಿಮ್ಮನ್ನು ಕಾಡುವಂಥವರು, ನಿಮ್ಮ ಒಂದು ತೇಜೋವಧೆ ಮಾಡುವಂಥವರು, ನಿಮ್ಮ ಆತ್ಮವಿಶ್ವಾಸದ ಬಲವನ್ನು ಕಡಿಮೆ ಮಾಡುವಂಥವರು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ಅಂಥವರ ವಿಚಾರಗಳಿಗೆ ನೀವು ಕೂಡ ಹೋಗಬೇಡಿ. ಅವರು ಮಾತಾಡುವಂಥ ಯಾವುದೇ ಅಂಶಗಳಿದ್ರೂ ಅದನ್ನು ಕೂಡ ಕೇಳಿಸ್ಕೊಳ್ಬೇಡಿ. ಏಕೆಂದರೆ ಅದೆಲ್ಲ ಡಿಸ್ಕರೇಜಿಂಗ್ ಫ್ಯಾಕ್ಟರ್ಸ್ ಇರುವಂಥ ಮಾತುಗಳದು, ನೆಗೆಟಿವ್ ಎನರ್ಜಿಯನ್ನು ತರುವಂಥ ಮಾತುಗಳದು. ಆದಷ್ಟು ಅದರಿಂದ ದೂರ ಇರಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಮಸ್ಯೆಗಳಿದ್ದರೆ ಆದಷ್ಟು ಬೇಗ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಯೋಗ್ಯತೆಯನ್ನು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ನೀವು ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅವೆಲ್ಲವೂ ಕೂಡ ಸಾರ್ಥಕವಾಗತ್ತೆ.
ಇನ್ನು ವಿಶೇಷತೆ ಅಂದರೆ ನಿಮ್ಮ ಬುದ್ಧಿಮತ್ತೆ, ನಿಮ್ಮ ಚತುರೋಕ್ತಿ, ನಿಮ್ಮ ಸಹವರ್ತಿಗಳು ಕೂಡ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಯೋಜನೆಗಳನ್ನು ಬೆಂಬಲಿಸ್ತಾರೆ. ಅಷ್ಟರ ಮಟ್ಟಿಗೆ ನಿಮ್ಮ ಕಮ್ಯುನಿಕೇಷನ್ ಇದೆ. ಆದರೆ ಎಲ್ಲರನ್ನೂ ನಂಬಲಿಕ್ಕೆ ಹೋಗಬೇಡಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಕನಕಧಾರಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.